ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 28ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ. ಶುರು ಮಾಡೋಣ ಬನ್ನಿ. ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸ್ಪೆಕ್ಯುಲೇಷನ್ಸ್ ಓಡಾಡ್ತಿದ್ದಾವೆ, ಅದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ, ಅದ್ರ ಜೊತೆಗೆ ಏನೆಲ್ಲ ಕಾಂಟ್ರವರ್ಸಿ ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗೋ ರೀತಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಶುರು ಹಚ್ಕೊಬೋಣ. ಸೊ ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ ನಿಮಗಾಗಲೇ ಗೊತ್ತೇ ಇದೆ, ದರ್ಶನ್ ಸರ್ ಅವ್ರನ್ನ ಅರೆಸ್ಟ್ ಮಾಡಿದ ವಿತಿನ್ 24 ಅವರ್ಸಲ್ಲಿ ಪೊಲೀಸ್ ಕಸ್ಟಡಿಗೆ ತೊಗೊಂಡ್ರು. ಅಂದರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ನಿಮಗೆ 6 ದಿನಗಳ ಕಾಲ ಬೇಕು ಅಂತ ತೊಗೊಂಡ್ರು. ಅದಾದಮೇಲೆ ನಿನ್ನೆ ಮತ್ತೆ ಪೊಲೀಸ್ ಕಸ್ಟಡಿಯಿಂದ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಮತ್ತೆ ಇನ್ನೂ 5 ದಿನಗಳ ಕಾಲ ನಮಗೆ ಬೇಕು, ದರ್ಶನ್ ಸರ್ ಅವರು ಮತ್ತು ಅವರ ಗ್ಯಾಂಗು ಪೊಲೀಸ್ ಕಸ್ಟಡಿಗೆ ಇನ್ನೂ 5 ದಿನಗಳ ಕಾಲ ಬೇಕು ಅಂತ ಮತ್ತೆ ಪಡ್ಕೊಂಡಿದ್ದಾರೆ. ಸೊ 20ನೇ ತಾರೀಕು ಬಂದ್ಬಿಟ್ಟು ಮತ್ತೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಅಂದರೆ ಕೋರ್ಟ್ಗೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಕೇಸ್ನ ರನ್ ಮಾಡ್ತಾರೆ. ಸೊ ಆವತ್ತಿನ ದಿನ ಏನೆಲ್ಲ ಅಪ್ಡೇಟ್ಸ್ ಬರ್ತವೆ, ಏನೆಲ್ಲ ಇದ್ರ ಬಗ್ಗೆ ಕೇಸ್ ಯಾವ ರೀತಿ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಅವತ್ತಿನ ದಿನ ಮಾತಾಡುವ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಟಾಕ್ಸಿಕ್ ಸಿನಿಮಾದಿಂದ ಒಂದು ನ್ಯೂಸ್ ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಟ್ರೆಂಡ್ ಆಗ್ತಿದೆ. ಸೊ ವಿಷಯ ಏನಪ್ಪ ಅಂದರೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಡೇಸ್ ಬಂದ್ಬಿಟ್ಟು 200 ದಿನಗಳ ಕಾಲ ಪ್ಲಾನಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದಾರಂತೆ. ಸೊ ಅದರಲ್ಲಿ 200 ದಿನದಲ್ಲಿ 150 ದಿನ ಬಂದ್ಬಿಟ್ಟು ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ನ ಲಂಡನ್ನಲ್ಲಿ ಪ್ಲಾನ್ ಮಾಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಆದರೆ ಇನ್ನು 50 ದಿನಗಳ ಕಾಲ ನಮ್ಮ ಬೆಂಗಳೂರಲ್ಲೇ ಶೂಟಿಂಗ್ನ ಮಾಡ್ತಿದ್ದಾರಂತೆ. ಸೊ ಸದ್ಯಕ್ಕಂತೂ ನಯನತಾರ ಅವರ ಶೂಟಿಂಗ್ ಪೋರ್ಷನ್ ಏನಿದೆ ಅದನ್ನು ಮುಗಿಸ್ತಾ ಇದ್ದಾರಂತೆ. ಸೊ ಅದಾದಮೇಲೆ ಲಂಡನ್ಗೆ ಹೋಗಿ 150 ದಿನಗಳ ಕಾಲ ಶೂಟಿಂಗ್ ಅನ್ನೋದನ್ನು ಮಾಡ್ತಾರಂತೆ. ಸೊ ಇನ್ನೊಂದು ಬಿಗ್ ನ್ಯೂಸ್ ಏನು ಬರ್ತಿದೆ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಯಾವ ಲೆವೆಲ್ಗೆ ನೋಡ್ಬೋದು ಅಂದರೆ ಒಂದು ಇಂಟರ್ನ್ಯಾಷನಲ್ ಡಾನ್ ಪಾತ್ರವನ್ನು ಮಾಡ್ತಿದ್ದಾರೆ ಅಂತ ಮಾಹಿತಿಗಳನ್ನೋದು ಬರ್ತಾಯಿದೆ. ಈಗಾಗಲೇ ನಿಮಗೆ ಗೊತ್ತೇ ಇರುತ್ತೆ, ಇದೊಂದು ಅಂಡರ್ ವರ್ಲ್ಡ್ ಕ್ಯಾರೆಕ್ಟರ್ ಅಂತ ಗೀತು ಮೋಹನ್ ದಾಸ್ ಅವರೇ ನಮಗೆ ಮಾಹಿತಿ ಅನ್ನೋದನ್ನು ಸುಮಾರು ದಿನಗಳ ಹಿಂದೆಯೇ ಹೇಳಿದರು. ಆದರೆ ಈಗ ಮತ್ತೆ ಅದು ಟ್ರೆಂಡ್ ಆಗ್ತಿದೆ. ಸೊ ವಿಷಯ ಏನಪ್ಪ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಿನಿಮಾದಲ್ಲಿ ಪಾತ್ರ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಡಾನ್ ಪಾತ್ರವನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ತುಂಬಾ ಸ್ಟೈಲಿಶ್ ಡಾನ್ ಆಗಿ ಮಾಡ್ತಿದ್ದಾರೆ ಅಂತ ಮೂಲಗಳ ಪ್ರಕಾರ ಇನ್ಸ್ಟಾಗ್ರಾಮ್ ಆ್ಯಂಡ್ ಟ್ವಿಟರಲ್ಲಿ ತುಂಬಾ ಟ್ರೆಂಡ್ ಅನ್ನೋದು ಶುರು ಆಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ನಮ್ಮ ಚಿಕ್ಕಣ್ಣ ಅವರ ನೆಕ್ಸ್ಟ್ ಸಿನಿಮಾ ಬಂದ್ಬಿಟ್ಟು ಕಿರಬೇಟಿ ಸಿನಿಮಾನ ಡೈರೆಕ್ಷನ್ ಮಾಡಿರುವ ರಾಜ್ಗುರು ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಂದರೆ ಹಣ ಹಾಕಿರೋರು ಬಂದ್ಬಿಟ್ಟು ಯಾರಪ್ಪ ಅಂದರೆ AP ಅರ್ಜುನ್ ಅವರು ಹಣ ಅನ್ನೋದನ್ನು ಹಾಕ್ತಾ ಇದ್ದಾರೆ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಕಲ್ಕಿ 2898 AD ಸಿನಿಮಾದ ಪ್ರೋಮೋ ಅನ್ನೋದು ಬಿಟ್ಟಿದ್ದಾರೆ. ಅಂದರೆ ಫಸ್ಟ್ ಸಿಂಗಲ್ನ ಪ್ರೋಮೋ ಅನ್ನೋದನ್ನು ಬಿಟ್ಟಿದ್ದಾರೆ ನಿನ್ನೆ. ಸೊ ಇವತ್ತು ಫುಲ್ ಸಾಂಗ್ ಅನ್ನೋದು ರಿಲೀಸ್ ಆಗೋಕ್ಕೆ ಹೊರಟಿದೆ. ಸೊ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಕುತೂಹಲದಿಂದ ಕಾಯ್ತಿದ್ರೆ ನಾನು ಸುತಃ ಕುತೂಹಲದಿಂದನೇ ಕಾಯ್ತಾ ಇದ್ದೀನಿ. ಸೊ ನೋಡುವ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ಕತೆ ಮಾಡುವ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ನಮ್ಮ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಅವರ ಡೈವರ್ಸ್ ಬಗ್ಗೆ ತುಂಬಾ ಚರ್ಚೆ ಅನ್ನೋದು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇತ್ತು. ಹೌದು, ಅವರು ಅಫಿಷಿಯಲಿ ಅವರು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಕ್ಕಿತ್ತು. ಅದರಲ್ಲಿ ಸಪ್ತಮಿ ಗೌಡ ಅವರ ಪಾತ್ರ ಸಹ ಇದೆ ಅಂತ ಶ್ರೀದೇವಿ ಮೇಡಮ್ ಅವರು ಅವರ ಕಡೆಯಿಂದ ರೆಸ್ಪಾಂಡ್ ಅನ್ನೋದನ್ನು ಮಾಡಿದರು. ಸೊ ಅವರು ಕಳಿಸಿರುವ ನೋಟಿಸಲ್ಲಿ ಮೆನ್ಷನ್ ಅನ್ನೋದನ್ನು ಮಾಡಿದರು. ಸೊ ಅದಕ್ಕೆ ಸಪ್ತಮಿ ಗೌಡ ಅವರು ಬಂದ್ಬಿಟ್ಟು ಲೀಗಲಿ ಅವರ ಲಾಯರ್ ಕಡೆಯಿಂದ ಮತ್ತೆ ಇನ್ನೊಂದು ನೋಟಿಸ್ ಅನ್ನೋದನ್ನು ಕಳಿಸಿದ್ದಾರೆ. ಯಾರಿಗಪ್ಪ ಅಂದರೆ ಶ್ರೀದೇವಿ ಮೇಡಮ್ ಅವ್ರಿಗೆ ಕಳಿಸಿದ್ದಾರೆ. ಸೊ ವಿಷಯ ಏನಪ್ಪ ಅಂದರೆ ನನ್ನ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ಅವರ ಲಾಯರ್ ಕಡೆಯಿಂದ ನೋಟಿಸ್ ಅನ್ನೋದನ್ನು ಕಳಿಸಿದ್ದಾರೆ. ಸೊ ಮುಂದೆ ಬರೋ ದಿನಗಳಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಮಾತುಕತೆ ಮಾಡುವ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ನ್ಯೂಸ್ ವಿಷಯಕ್ಕೆ ಬಂದರೆ ರಾಜ್ಬಿ ಶೆಟ್ಟಿ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅಂದರೆ ಲೈಟರ್ ಬುದ್ಧ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ಆಡಿಯೇಷನ್ ಕಾಲ್ ಅನ್ನೋದನ್ನು ಮಾಡಿದ್ದಾರೆ. ಸೊ ಪೋಸ್ಟರ್ನ ನಿಮಗೆ ಸೈಡಲ್ಲಿ ಹಾಕಿದ್ದೀನಿ, ಆಯಿತಾ. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಸಿನಿಮಾ ಮಾಡಬೇಕು ಅಂದರೆ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಂತ ಸುಮಾರು ಜನ ಕನಸು ಅನ್ನೋದನ್ನು ಕಟ್ಕೊಂಡಿರ್ತಾರೆ. ಇಫ್ ಇನ್ ಕೇಸ್ ಏನಾದರೂ ನೀವು ಮಾಡಬೇಕು, ನಾನು ಸಿನಿಮಾದ ದೊಡ್ಡ ತೆರೆಯ ಮೇಲೆ ಕಾಣಿಸ್ಕೋಬೇಕು ಅಂದರೆ ಪ್ರಯತ್ನ ಪಡಬೇಕಲ್ವ. ಸೊ ಅದಕ್ಕೆ ಒಂದು ಒಳ್ಳೆಯ ಚಾನ್ಸ್ ಅನ್ನೋದನ್ನು ಅವರು ನೀಡಿದ್ದಾರೆ ಮಾಹಿತಿನ. ಸೊ ಈ ಲೆಫ್ಟಲ್ಲಿ ನಿಮಗೆ ಒಂದು ಪೋಸ್ಟರ್ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿ ಸ್ಕ್ಯಾನ್ ಮಾಡಿ, ಆಯಿತಾ. ಸ್ಕ್ಯಾನ್ ಮಾಡಿ ಅದು ಮುಂದೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಅಪ್ಲೈ ಮಾಡಿಕೊಂಡು ಸೊ ಹೋಗಿ ಆಡಿಷನ್ ಕೊಡಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಲಕ್ ಇದ್ದರೆ ಆ್ಯಂಡ್ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ನಿಮಗೂ ಸ್ವತಃ ಚಾನ್ಸ್ ಅನ್ನೋದನ್ನು ಕೊಡ್ತಾರೆ ನಮ್ಮ ರಾಜ್ಬಿ ಶೆಟ್ಟಿ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಸೊ ಇದಿಷ್ಟಾಗಿತ್ತು ಮೊನ್ನೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನಾನು ಅನ್ಕೊತಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೇಲೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಮುಖಾಂತರ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.